ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. LK ಕ್ರಿಯೇಟಿವ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ಸಿಂಪಲಾಗಿ ಬಾರ್ಡರ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಕುಚ್ಚು ಇಷ್ಟ ಆಗಲ್ಲ ಅಂಥವರು ಈ ರೀತಿ ಡಿಸೈನ್ನ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸೀರೆಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನು. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರನ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ರೋಶೆ ನಂಬರ್ 10ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸೀರೆ ರೈಟ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸೀರೆಗೆ ಥ್ರೆಡ್ನ ಒಂದ್ಸಲ ಲಾಕ್ನ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಲ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾವು 2 ಸಲ ಲಾಕ್ನ ಮಾಡೋದ್ರಿಂದ ಥ್ರೆಡ್ಡು ಬಿಚ್ಚೋಗಲ್ಲ, ಸೆಕ್ಯೂರಾಗಿ ಇರುತ್ತೆ. ಅದಕ್ಕೋಸ್ಕರ 2 ಸಲ ಲಾಕ್ನ ಮಾಡ್ತಾ ಇರೋದು. ಈಗ ಥ್ರೆಡ್ನ ಮೇಲೆ ತಂದು ಸ್ಟಾರ್ಟಿಂಗಲ್ಲೇ ನಾನು ನೋಡಿ ಈ ರೀತಿ ಗೋಧಿ ಶೇಪ್ದು ಬೀಡನ್ನ ಹಾಕ್ತಾಯಿದ್ದೀನಿ. ನಾನು ಈ ಡಿಸೈನ್ಗೆ ಈ ರೀತಿ ಗೋಧಿ ಶೇಪ್ದು ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೀಡಾದ್ರೂ ಯೂಸ್ ಮಾಡ್ಬೋದು. ಒಟ್ಟು ಈ ಡಿಸೈನ್ಗೆ ಈ ರೀತಿ ಬೀಡಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಸ್ಟಾರ್ಟಿಂಗು ಲಾಕ್ನ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ನಾವು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೆಕ್ಸ್ಟಿಂದ ಬೇರೆ ಥರನೇ ಇರುತ್ತೆ. ನೋಡಿ, ಇಲ್ಲಿ ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿದ ಮೇಲೆ ನೋಡಿದೆ ಆಗಿಲ್ಲ ಅಲ್ಲಿಗೆ ಲಾಕ್ ಮಾಡೋದಕ್ಕೆ. ಅದಕ್ಕೆ ಇನ್ನೂ ಒಂದು ಚೈನ್ ಹಾಕಿ 4 ಚೈನ್ನ ಹಾಕಿದ್ದೀನಿ ಸ್ಟಾರ್ಟಿಂಗು. ಇವಾಗ ನಾನು ಬೀಡ್ ಪಕ್ಕ ನಾವು 2 ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆ ಅಂದರೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಬೀಡ್ದು ರೈಟ್ ಸೈಡಲ್ಲಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ನಾವು 4 ಚೈನ್ ಹಾಕಿದ್ವಲ್ಲ ಬೀಡ್ ಮೇಲೆ ಅಲ್ಲಿಗೆ ಹೋಗಿ ನಾನು ಥ್ರೆಡ್ನ ಹೊರಗೆ ತಂದು 2ರಲ್ಲೊಂದು 2ರಲ್ಲೊಂದು ಹೀಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ 4 ಚೈನ್ ಗ್ಯಾಪ್ ಮಧ್ಯದಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು ನಾನು ಇಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ನೀವು 5 ಆದ್ರೂ ಮಾಡ್ಕೋಬೋದು. ನೋಡಿ, 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನು ಥ್ರೆಡ್ನ ಮತ್ತೆ ಮೇಲೆ ತಂದು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡಿ ನಾವು ಸ್ಟಾರ್ಟಿಂಗು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿದ್ವಿ. ಆದರೆ ಇವಾಗ ಆ ರೀತಿ ಮಾಡಬಾರ್ದು. ಬೀಡನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆಗಾದಂಗೆ ನಾವು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಬಾರ್ದು. ಒಳಗಡೆಗಾದಂಗೆ ನಾವು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಸ್ ಟೈಪಲ್ಲಿ ನಾವು ಒಳಗಡೆಗಾದಂಗೆ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ, ಲಾಕ್ನ ಮಾಡಿ ಆದಮೇಲೆ ನಾನು ಇವಾಗ 3 ಚೈನ್ನ ಹಾಕ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗ್ 4 ಚೈನ್ನ ಹಾಕಿದ್ವಿ, ಆದರೆ ಇವಾಗ ನಾನು ಇಲ್ಲಿ 3 ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕ ನಾವು ರೈಟ್ ಸೈಡಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಆ ಕಂಬದ ಮೇಲಿರೋ ಹೋಲ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಈಗ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ.
ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪ್ ಏನಿದೆ, ಬೀಡ್ ಮೇಲೆ 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ನಾನು ಥ್ರೆಡ್ನ ಮೇಲೆ ತಂದು ನೋಡಿ, ಸೂಜಿ ಮೇಲೆ 3 ಥ್ರೆಡ್ ಇದೆ, ಅದರಲ್ಲಿ 2ರಲ್ಲೊಂದು 2ರಲ್ಲೊಂದು ಹೀಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೂ ಒಂದು ಸಲ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ನಾನಿಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು ಸಲ ಸೂಜಿ ಮೇಲೆ ದಾರನ ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಹೊರಗೆ ತಂದು ನಾನು 2ರಲ್ಲೊಂದು 2ರಲ್ಲೊಂದು ಹೀಗೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಮತ್ತೆ 6 ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನಾನು ಥ್ರೆಡ್ನ ಮೇಲೆ ತಂದು ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡಿ ನೋಡಿ, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆಗಾದಂಗೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಅದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಹಾಕುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಲಾಕ್ನ ಮಾಡಬೇಕು ಅಂತ ಅಂದ್ಬಿಟ್ಟು. ಗೊತ್ತಾಗಿಲ್ಲ ಅಂದರೆ ಮತ್ತೆ ಒಂದು ಸಲ ವಿಡಿಯೋನ ನಿಧಾನವಾಗಿ ನೋಡಿ, ಅರ್ಥ ಆಗುತ್ತೆ. ನೋಡಿ, ಈಗ ನಾನು ಮತ್ತೆ 3 ಚೈನ್ನ ಹಾಕ್ಕೊಂಡು ರೈಟ್ ಸೈಡಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಮಾಡಿದ್ನಲ್ಲ, ಆ ಡಬಲ್ ಕ್ರೋಶೆ ಕಂಬದ ಮೇಲೆ ಹೋಲ್ಗೆ ಹೋಗಿ ನಾನು ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನಾನು ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಾನು ಥ್ರೆಡ್ನ ಹೊರಗೆ ತಂದು 2ರಲ್ಲೊಂದು 2ರಲ್ಲೊಂದು ಹೀಗೆ ನಾನು ಡಬಲ್ ಕ್ರೋಶೆ ಕಂಬನ ಮತ್ತೆ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಇಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡಿ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ದಾರನ ಮೇಲೆ ತೆಗೆದು ಮತ್ತೆ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಬೀಡನ್ನ ಲಾಕ್ ಮಾಡಿ ಮತ್ತೆ ನಾನು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಒಂದು ಲಾಕ್ನ ಮಾಡ್ತೀನಿ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಒಳಗಡೆಗಾದಂಗೆ ಸ್ವಲ್ಪ ಗ್ಯಾಪ್ ಒಳಗಡೆಗಾದಂಗೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಒಳಗಡೆಗಾದಂಗೆ ನಾನು ಲಾಕ್ನ ಮಾಡಿದ್ದೀನಿ. ಈಗ ನಾನು ಮತ್ತೆ 3 ಚೈನ್ನ ಹಾಕ್ತೀನಿ ಫ್ರೆಂಡ್ಸ್. 3 ಚೈನ್ನ ಹಾಕಿ ನಮ್ಮದು ರೈಟ್ ಸೈಡಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಇರೋ ಹೋಲ್ಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ.
ಮತ್ತು ಇನ್ನೂ ಒಂದು ಸಲ ಬೀಡನ್ನ ಹಾಕ್ತಾಯಿದ್ದೀನಿ, ಇನ್ನೂ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಇವಾಗ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪ್ ಮಧ್ಯ ಹೋಗಿ ನಾನು ಥ್ರೆಡ್ನ ಹೊರಗೆ ತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, ಅದನ್ನು ನಾನು ಎರಡರಲ್ಲೊಂದು ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ, ಒಂದೊಂದು ಸಲ ದಾರ ಕ್ರೋಶೆಗೆ ಸಿಗಾಕೊಬಿಡುತ್ತೆ, ಆಗ ಹುಷಾರಾಗಿ ನಾವು ಬಿಡಿಸ್ಕೋಬೇಕು, ಇಲ್ಲಾಂದರೆ ದಾರ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿ, ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಎರಡರಲ್ಲೊಂದು ಇದೇ ರೀತಿ ನಾವು 6 ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗಬೇಕು. ಈ ಡಿಸೈನ್ ಫುಲ್ಲು ನಾವು ಇದೇ ರೀತಿ ಆರ್ಚ್ನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಈಗ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಮಗೆ ಯಾವ ರೀತಿ ಆರ್ಚ್ ಕಾಣಿಸುತ್ತೆ ಅಂತ ವಿ ಶೇಪಲ್ಲಿ ಕಾಣಿಸ್ತಾ ಹೋಗಬೇಕು. ನೋಡಿ, ಕೆಳಗಡೆ ಬೀಡು ಮತ್ತು ಮೇಲ್ಗಡೆ ಬೀಡು ಎರಡೂ ವಿ ಶೇಪಲ್ಲಿ ಕಾಣಿಸ್ತಾ ಹೋಗುತ್ತೆ. ಆರ್ಚ್ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸುತ್ತೆ. ನೋಡಿ, ಥ್ರೆಡ್ನ ಮೇಲೆ ತಂದು ನಾನು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ಬೀಡನ್ನ ಥ್ರೆಡ್ಗೆ ಹಾಕಿ ಈಗ ಬೀಡನ್ನ ಲಾಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಕುಚ್ಚು ಬೇಕು ಅಂತ ಅಂದರೂ ಕೂಡ ಈಗ ನಾನು ಇಲ್ಲಿ 4 ಆರ್ಚ್ ಹಾಕಿದ್ದೀನಲ್ಲ, ಈಗ ಅದ್ರ ಪಕ್ಕ ನಾನು ಬೀಡನ್ನ ಹಾಕಿ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಆ ಬೀಡ್ಗೆ ನಾವು ಕುಚ್ಚನ್ನ ಬೀಡ್ ಪಕ್ಕ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾವು ಕುಚ್ಚನ್ನ ಬೇಕಾದರೆ ಕಟ್ಕೋಬೋದು ಫ್ರೆಂಡ್ಸ್. ಅದು ಕೂಡ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕು ಅನ್ನೋರು ಆ ರೀತಿ ಮಾಡೋದ್ರಿಂದ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಇಲ್ಲಿ ಕುಚ್ಚನ್ನ ಹಾಕ್ತಾ ಇಲ್ಲ, ಫುಲ್ ಸೀರೆಗೂ ಕೂಡ ಇದೇ ರೀತಿ ಡಿಸೈನ್ನ ನಾನು ಹಾಕ್ತಾಯಿದ್ದೀನಿ. ಕುಚ್ಚು ಬೇಕು ಅನ್ನೋರು ಆ ರೀತಿ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫುಲ್ಲು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನಾನು ಈ ರೀತಿ 2 ಸೀರೆಗಳಿಗೆ ಡಿಸೈನ್ನ ಮಾಡಿ ಹಾಕಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ವಿ ಶೇಪಲ್ಲಿ ಆರ್ಚ್ ಫಾರ್ಮ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು 350ರಿಂದ 400ವರೆಗೂ ಚಾರ್ಜ್ನ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.